ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ರೆಸಿಪಿ ಏನಂದರೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಮೊಳಕೆ ಹುರುಳಿಕಾಳು ಸಾಂಬಾರು. ಅದು ಸೌತ್ ಇಂಡಿಯನ್ ಸ್ಟೈಲ್ ಅಂದರೆ ಅದಕ್ಕೊಂದು ಎಮೋಷನ್ ಇರುತ್ತೆ. ಆಮೇಲೆ ಮೊಳಕೆ ಹುರುಳಿಕಾಳು ಸಾಂಬಾರು, ರೈಸು, ಕೆಲವರೆಲ್ಲ ಎಷ್ಟೇ ಮುದ್ದೆ ಚಪಾತಿ ಏನೇನೋ ತಿಂದರೂ ಕೂಡ ಲಾಸ್ಟಿಗೆ ಒಂದು ಸ್ಪೂನ್ ರೈಸ್ ತಿಂತಾರೆ. ಯಾಕಂದರೆ ಅದು ಅವ್ರಿಗೊಂದು ಎಮೋಷನ್ಸು, ರೈಸ್ ತಿನ್ನಬೇಕು ಅನ್ನೋ ಒಂದು ಇದು. ಸೊ ಹಂಗಾಗಿ ರೈಸ್ ತಿಂತಾರೆ. ಸೊ ಅದಕ್ಕೆ ಇವತ್ತು ನನ್ನ ಚಾನಲಲ್ಲಿ ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಕೊಳ್ಳೋದಕ್ಕೆ ಕಾಯಿ, ಈ ಬೆಳ್ಳುಳ್ಳಿ, ಶುಂಠಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇಲ್ಲಿ ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಬಟ್ ಈಸಿ ಕೂಡ, ತುಂಬ ರುಚಿಯಾಗಿರುತ್ತೆ ಮೊಳಕೆ ಹುರುಳಿಕಾಳು ಸಾಂಬಾರು. 2 ಚಕ್ಕೆ, ಲವಂಗ, ಕಾಳುಮೆಣಸು ಇಷ್ಟನ್ನು ಹಾಕ್ಕೊಳ್ಳೋಣ. ಈಗ ಕೊತ್ತಂಬರಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬರೋಣ. ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಿದೆ. ಈಗ ಮೊಳಕೆ ಹುರುಳಿ ಕಾಳು ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಆವಾಗಲೇ ಸಾಂಬಾರು ಟೇಸ್ಟ್ ಆಗುತ್ತೆ. ಇವಾಗ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಇದನ್ನು ಬದನೆಕಾಯಿನ ನೀರಲ್ಲಿ ಹಾಕ್ಕೊಳ್ಳಿ, ಆವಾಗ ಅದು ಕಪ್ಪಾಗಲ್ಲ. ಮತ್ತು ಆಲೂಗೆಡ್ಡೆ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಇರಲಿ, ಆವಾಗಲೇ ಚೆನ್ನಾಗಿ ಬರುತ್ತೆ. ಈಗ ನೋಡಿ ರೆಡಿ ಇದೆ. ಈಗ ಇದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಜಾರಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಾನು. ಪೇಸ್ಟ್ ಈ ಥರ ಆಗಿದೆ. ಇದನ್ನು ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ, 1 ಸ್ಪೂನು. ಈಗೇನು ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ, 2 ಟೇಬಲ್ ಸ್ಪೂನ್. ಸ್ಟ್ರಾಂಗ್ ಇದೆ ನಮ್ಮದು ಖಾರ ಪುಡಿ. ಈಗ ನೀರು ಹಾಕ್ಕೊಳ್ಳೋಣ. ನಾನು ಯಾವುದೇ ರೀತಿ ಹೊರಗಿಂದ ಖಾರ ಪುಡಿ ಏನೂ ತರಲ್ಲ, ಇದೆಲ್ಲ ಹೋಮ್ ಮೇಡ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ಳಿ. ಈಗ 1-2 ಮಿನಿಟ್ಸ್ ಚೆನ್ನಾಗಿ ಕುದೀಲಿ, ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಇಷ್ಟೇ ನೋಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಬೇಗ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ ಮೊಳಕೆ ಹುರುಳಿಕಾಳು ಸಾರು. ನೀವೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲಿಖಿತಾ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಲಿಖಿತಾ ವ್ಲಾಗ್ಸ್ನ. ಇನ್ನೂ ಸಾಕಷ್ಟು ರೆಸಿಪೀಸ್ ನಿಮಗೋಸ್ಕರ ಕಾಯ್ತಾ ಇದೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಫಾಲೋ ಮಾಡ್ಕೋಬೇಕು. ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ. ನೆಕ್ಸ್ಟ್ ವೀಕಿಂದ ಬೇಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು, ಬೇಕಿಂಗ್ ರೆಸಿಪೀಸು. ಅದನ್ನು ಖಂಡಿತ ನೀವು ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಲಿಖಿತಾ ವ್ಲಾಗ್ಸ್ನ. ಈಗ 2 ಮಿನಿಟ್ಸ್ ಕುದೀಲಿ ಚೆನ್ನಾಗಿ. ಈಗ ನೋಡಿ ಸಾಂಬಾರು ಕುದೀತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದೇ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು. ಈಗ ಟೊಮೊಟೊ ಹಾಕ್ಕೊಂಬಿಡೋಣ. ಈಗ ನೋಡಿ ಟೊಮೊಟೊ ರುಬ್ಕೊಂಡಿದ್ದಾಗಿದೆ. ಈಗ ಹಾಕ್ಕೊಂಬಿಡೋಣ ಇಷ್ಟೇ. ಈಗ ನೋಡಿ ಲಿಡ್ ಓಪನ್ ಮಾಡ್ತೀನಿ, ಎಷ್ಟು ಚೆನ್ನಾಗಾಗಿದೆ.
ಮೊಳಕೆ ಹುರುಳಿಕಾಳು ಸಾಂಬಾರು. ನೀವು ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿ ಬಂದಿದೆ. ಸೂಪರಾಗಿ ರೆಡಿಯಾಗಿದೆ. ಈಗ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತುಂಬ ರುಚಿಯಾಗಿದೆ. ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಸೂಪರಾಗಿದೆ. ಟೇಸ್ಟ್ ಮಾಡ್ತೀನಿ. ಸೂಪರಾಗಿದೆ. ಎಲ್ಲರೂ ಮಾಡ್ಕೊಂಡು ತಿಂದು ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.